ಮನೆಗೆ ತರಕಾರಿ ತಂದಿದ ತಕ್ಷಣ ಫಸ್ಟ್ ಕೆಲಸನೇ ಇದು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಬಿಡ್ತೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕಿ ಸೇರಿಸ್ಕೊಂಡು ತರಕಾರಿನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂತು ಅಂದ್ರೆ ತುಂಬಾ ಫ್ರೆಶ್ ಆಗಿರುತ್ತೆ. ತರಕಾರಿ ಬೆಳಿಬೇಕಾದ್ರೆ ಕೆಮಿಕಲ್ ಹಾಕಿರ್ತಾರೆ. ಈ ರೀತಿ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ತರಕಾರಿಗಳು ಕೂಡ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ತುಂಬಾ ದಿನ ಬಾಳ್ಕೆನೂ ಕೂಡ ಬರುತ್ತೆ. ನೀರೆಲ್ಲ ಡ್ರೈ ಆದ್ಮೇಲೆ ಕಂಟೈನರ್ಗೆ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು. ಸೊಪ್ಪು ಅಷ್ಟೇ ನೀಟಾಗಿ ವಾಶ್ ಮಾಡಿ ಎತ್ಕೊಂಡು ಡ್ರೈ ಆದ್ಮೇಲೆ ಸ್ವಲ್ಪ ಒಂದು ಕಾಟನ್ ಬಟ್ಟೆನಲ್ಲಿ ಹಾಕಿ ಇಟ್ರೆ ತುಂಬಾ ದಿನ ಬಾಳ್ಕೆ ಬರುತ್ತೆ. ತರಕಾರಿನೆಲ್ಲ ಫ್ರಿಜ್ ಅಲ್ಲಿ ಇಟ್ಕೊಳ್ಳೋಣ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇವತ್ತು ಅರ್ಬನ್ ವೈಪ್ ಕಿಚನ್ ಕ್ಲೀನರ್ ನ ತರಿಸ್ಕೊಂಡಿದ್ದೀನಿ. ಇದು ಒಂದು ಸ್ಪ್ರೇ ಇದ್ರೆ ಸಾಕು, ಇಡೀ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಡಿಗೆ ಮಾಡ್ಬೇಕಾದ್ರೆ ಈ ರೀತಿ ಸಾಂಬಾರ್ ಚೆಲ್ಲೋದು, ಹಾಲು ಉಕ್ಕೋದು, ಒಗ್ಗರಣೆ ಎಲ್ಲ ಅಗ್ರಿ ತುಂಬಾನೇ ಗಲೀಜಾಗ್ಬಿಟ್ಟಿರುತ್ತೆ. ಎಣ್ಣೆ ಜಿಡ್ಡೆಲ್ಲ ಆಗ್ಬಿಟ್ಟಿರುತ್ತೆ. ಫ್ರಿಜ್ ಚಿಮ್ನಿ ಎಲ್ಲ ಸಿಕ್ಕಾಪಟ್ಟೆ ಜಿಡ್ಡಾಗ್ಬಿಟ್ಟಿತ್ತು. ಇದನ್ನಂತೂ ನಾರ್ಮಲ್ ಆಗಿ ಕ್ಲೀನ್ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ಅಮೆಝಾನ್ ಇಂದ ಅರ್ಬನ್ ವೈಪ್ ಕಿಚನ್ ಕ್ಲೀನರ್ ನ ತರಿಸ್ಕೊಂಡಿದ್ದೀನಿ. ಇದಂತೂ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಎಷ್ಟೇ ಎಣ್ಣೆ ಜಿಡ್ಡಿದ್ರು ಸಹ ಬೇಗ ಕ್ಲೀನ್ ಆಗ್ಬಿಡುತ್ತೆ. ಇದು ಒಂದು ಸ್ಪ್ರೇ ಇಂದ ಚಿಮ್ನಿ, ಸ್ಟವ್, ಫ್ರಿಜ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೋಬಹುದು. ಅಡಿಗೆ ಮಾಡ್ಬೇಕಾದ್ರೆ ಜಿಡ್ಡಾಗೋದಂತೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸ್ಪ್ರೇ ಇದ್ರೆ ಸಾಕು, ಆರಾಮ್ಸೆ ಕ್ಲೀನ್ ಮಾಡ್ಕೋಬಹುದು. ತರಕಾರಿನೆಲ್ಲ ವಾಶ್ ಮಾಡಿ ಫ್ರಿಜ್ ಅಲ್ಲಿ ಇಡೋಣ ಅಂತ ನೋಡಿದ್ರೆ ಇದೇ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ. ಇದ್ರಲ್ಲಿ ಮಾಡಿತ್ತು ಅಂತಂದ್ರೆ ಇದ್ದಿದ್ದು ತರಕಾರಿಗಳು ಹಾಳಾಗುತ್ತೆ ಅಂತ ಹೇಳಿ ಫಸ್ಟ್ ಫ್ರಿಜ್ ಕ್ಲೀನ್ ಮಾಡ್ಕೊಂತಾ ಇದೀನಿ. ತರಕಾರಿ ಮಾತ್ರ ಫ್ರೆಶ್ ಆಗಿದ್ರೆ ಸಾಕ, ಫ್ರಿಜ್ ಕೂಡ ನೀಟ್ ಆಗಿರ್ಬೇಕು, ಅವಾಗ್ಲೇನೆ ಬಾಳ್ಕೆ ಬರೋದು. ಇನ್ನು ಗೋಡೆ ಮೇಲೆ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಇದನ್ನ ಅಬ್ಸರ್ವ್ ಮಾಡಿರೋದಿಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು. ಇನ್ನು ಮಿಕ್ಸಿ ಕತೆ ಕೇಳ್ಬೇಕಾ, ಮಸಾಲೆ ಆಡಿಸ್ಬೇಕಾದ್ರೆ ಎಲ್ಲ ಚೆಲ್ಲಿ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ. ಸೊ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ. ನಿಮ್ಗೆ ಏನಾದ್ರು ಈ ಸ್ಪ್ರೇ ಲಿಂಕ್ ಬೇಕು ಅಂದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನೇ ನಿಮಗೆ DM ಮಾಡ್ತೀನಿ. ಥ್ಯಾಂಕ್ ಯು.